ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಫ್ರೈಡೆ ಮಾರ್ನಿಂಗ್ ಇಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಅರೌಂಡ್ 7:30 ಆ ಥರ ಆಗಿದೆ. ನನಗೂ ಬೋರ್ ಆಗ್ತಿದೆ ಗೈಸ್, ಹಾಸ್ಪಿಟಲ್ ವ್ಲಾಗ್ ಶೇರ್ ಮಾಡಿ ಬಿಕಾಸ್ ನಾನು ಹೊರಗಡೆ ಹೋದೆ ಅಂದ್ರೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಇನ್ನು ಎಲ್ಲೂ ಆಚೆಗಡೆ ಹೋಗ್ತಾ ಇಲ್ಲ. ಹಂಗಾಗಿ ಹೊರಗಡೆ ಹೋದಾಗೆಲ್ಲ ಹಾಸ್ಪಿಟಲ್ ವ್ಲಾಗೇ ಶೇರ್ ಮಾಡ್ಕೋಬೇಕಾಗ್ತಿದೆ. ಇನ್ನು ಇವತ್ತು ಸಹ ESI ಹಾಸ್ಪಿಟಲ್ಗೆ ಹೋಗಬೇಕು. ನೆನ್ನೆ ಕೆಲವೊಂದು ಬ್ಲಡ್ ಟೆಸ್ಟ್ನ ಕೊಟ್ಟು ಬಂದಿದೆ, ಅದು ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಹಂಗಾಗಿ ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತೇಳಿ 7:30ಗೆ ಹೊರಟಿದ್ದೀವಿ. ಇನ್ನು ನಮ್ಮ ಹಸ್ಬೆಂಡು ಸಹ ಆಫೀಸ್ಗೆ ಹೋಗಬೇಕು. ಹಂಗಾಗಿ ನಾನು ನಮ್ಮ ಮೈದನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಇನ್ನು ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ದಿನ ಹೆಂಗೆ ಕಳೆಯುತ್ತೆ ಅಂತಂದೇಳಿ ನಿಮಗೆ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ವ್ಲಾಗ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬನ್ನಿ ಹೋಗೋಣ. ಇನ್ನು ಮನೆಯಿಂದ ಹಾಸ್ಪಿಟಲ್ಗೆ ಹೊರಟ್ವಿ. ಹಾಸ್ಪಿಟಲ್ಗೆ ರೀಚ್ ಆಗೋ ಅಷ್ಟರಲ್ಲಿ 8 ಆಗಿ ಹೋಯಿತು. ಇನ್ನು ನಮ್ಮ ಮೈದನನ್ನ ಕರ್ಕೊಂಡು ಹೋಗಿದ್ದೆ. ನಮ್ಮ ಹಸ್ಬೆಂಡ್ ಬೇರೆ ಆಫೀಸ್ಗೆ ಹೋಗ್ಬಿಟ್ಟಿದ್ರು. ನಮ್ಮ ಮೈದನನ್ನ ಕರ್ಕೊಂಡು ಹೋಗಿರೋದ್ರಿಂದ ಇನ್ನು ಲೈನಲ್ಲಿ ಸ್ವಲ್ಪ ಹೊತ್ತು ಅವರೇ ನಿಂತ್ಕೊಂಡ್ರು. ಇನ್ನು ಅದಾದಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡು ಚೆಕಪ್ಸ್ ಎಲ್ಲ ಮುಗಿದ್ಮೇಲೆ ಮೆಡಿಸನ್ ಎಲ್ಲ ತೊಗೊಂಡು ಇನ್ನು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತಂದೇಳಿ ಹೋಟೆಲ್ಗೆ ಬಂದ್ವಿ. ನಮ್ಮ ಮೈದನ ಏನು ಟಿಫನ್ ತೊಗೊಳ್ಳಿಲ್ಲ, ಅವರಿಗೆ ಕಾಫಿ ತೊಗೊಂಡ್ರು. ಇನ್ನು ನನಗೆ ದೋಸೆ ತೊಗೊಂಡೆ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇವತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಈಗ ಆಲ್ರೆಡಿ 4 ಆಗಿದೆ ಟೈಮು. ಇವತ್ತು ಬಂದು ವಿಜಯನಗರ ಹೋಗಬೇಕಿತ್ತು. ನಿನ್ನೆ ಹಾಸ್ಪಿಟ್ಲಲ್ಲಿ ಕೆಲವೊಂದು ರಿಪೋರ್ಟ್ಸ್ ಇಸ್ಕೊಂಡು ಬಂದಿದ್ವಿ. ಅದನ್ನು ಇವತ್ತು ವಿಜಯನಗರದಲ್ಲಿರೋ ಡಾಕ್ಟ್ರ್ ಹತ್ರನೂ ತೋರಿಸ್ಬೇಕಿತ್ತು. ಹಂಗಾಗಿ ಹೋಗ್ತಾ ಇದ್ವಿ. ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಫಸ್ಟ್ ಟೈಮ್ ನಮ್ಮಪ್ಪ ಫಸ್ಟ್ ಟೈಮ್ ಬರ್ತಿದ್ದಾರೆ ಮನೆಗೆ. ನಾವಿರೋ ಮನೆಗೆ ಫಸ್ಟ್ ಟೈಮ್ ನಮ್ಮಪ್ಪ ಬರ್ತಿದ್ದಾರೆ. ಇನ್ನು ಅಮ್ಮ ಒಂದು ಸತಿ ಬಂದು ಹೋಗಿದ್ರು ಅಷ್ಟೇ. ಅಪ್ಪ ಫಸ್ಟ್ ಟೈಮು. ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗಿದೆ. ನೋಡೋಣ, ಅವ್ರು ಬರೋದು ಸಂಜೆ. ಸೊ ಅಷ್ಟರಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದುಬಿಡಬೇಕು. ಬನ್ನಿ ಹೋಗೋಣ. ಈಗ ಆಲ್ರೆಡಿ 4 ಆಗಿದೆ ಟೈಮು. ಗೈಸ್, ಇವಾಗ ತಾನೇ ಮುಗೀತು ಹಾಸ್ಪಿಟಲು. 6 ಆಗಿದೆ. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಮ್ಮ ಹಸ್ಬೆಂಡು ಜಾಲಹಳ್ಳಿ ಕ್ರಾಸ್ಗೆ ಹೋಗ್ತವ್ರೆ. ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇದೆಯಂತೆ. ಹಂಗಾಗಿ ಇನ್ನು ಅಪ್ಪ ಅಮ್ಮ ಇಬ್ಬರು ಬರ್ತಿದಾರಲ್ವ, ಲಗೇಜ್ ಜಾಸ್ತಿ ಇದೆ. ಅದನ್ನು ತೊಗೊಂಬರೋದಕ್ಕೆ ಹಂಗೆ ಒಬ್ಬರನ್ನ ಕರ್ಕೊಂಡು ಬರ್ತಾರೆ ನಮ್ಮ ಮನೆಯವರು, ಇನ್ನೊಬ್ಬರು ಬಸ್ಸಿಗೆ ಬರ್ತಾರೆ. ಸೊ ಹಂಗಾಗಿ ನಮ್ಮ ಮನೆಯವ್ರನ್ನ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾರೆ. ಗೈಸ್, ನೋಡೋಣ, ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಹಾಸ್ಪಿಟಲಲ್ಲೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮನೆಗೆ ಹೋಗ್ಬಿಡೋಣ ಅಂತಂದೇಳಿ ಬೇಗ ಮನೆಗೆ ಬಂದ್ವಿ. ಯಾಕಷ್ಟು ಸ್ಮೈಲ್ ಮಾಡ್ತಿದೆ ಅಂದರೆ, ನಮ್ಮ ಹಸ್ಬೆಂಡು ವ್ಲಾಗಿಂಗ್ ಅಂದರೆ ಬರೀ ಮನೇಲೇ ಟ್ರೈಪಾಡ್ ಹಾಕ್ಕೊಂಡು ಮಾಡೋದಲ್ಲ, ಸ್ವಲ್ಪನೂ ಹೊರ್ಗಡೆ ಬಂದಾಗ್ಲೂ ಯಾರು ಏನಾದರೂ ಅಂದ್ಕೊಳ್ಳಿ ನೀನು ಮಾಡು ಅಂತ ಹೇಳ್ತಾಯಿದ್ರು, ಮಾತಾಡು ಅಂತ. ನನಗೆ ಆ ಥರ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಫಸ್ಟ್ ಟೈಮ್ ಶೈ ಫೀಲಿಂಗ್ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ ಅದೆಲ್ಲ ಏನು ತಲೆ ಕೆಡಿಸ್ಕೊಬೇಡ ನೀನು, ನೋಡೋಣ ಮಾಡು ವ್ಲಾಗ್ ಅಂತ ಹೇಳಿದ್ರು. ಹಂಗಾಗಿ ಆ ಥರ ಪಬ್ಲಿಕ್ಕಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋನ ಮಾಡಿದೆ. ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಅದನ್ನು ಮುಗಿಸ್ಕೊತಾ ಇದ್ದೀನಿ. ಇನ್ನು ದಿವಾನ್ ಕಾಟ್ಗೆಲ್ಲ ಹೊಸ ಕಾಟ್ನ ಹಾಕ್ಬಿಟ್ಟು ಕಸ ಎಲ್ಲ ಹೊಡ್ಕೊಂಡು ಅದಾದಮೇಲೆ ಕಿಚನ್ ಸ್ವಲ್ಪ ಕ್ಲೀನಿಂಗ್ ಇತ್ತು. ಈ ಥರ ಇರೋ ಕಿಚನ್ನ ಈ ಥರ ಮಾಡಿಕೊಂಡೆ ನೋಡಿ. ಇನ್ನು ಕಿಚನ್ ಎಲ್ಲ ಕ್ಲೀನಿಂಗ್ ಆದಮೇಲೆ ಇನ್ನು ಅಪ್ಪ ಅವರು ಮನೆಗೆ ರೀಚ್ ಆಗ್ತಿದ್ದಾರೆ ಅಂತ ಗೊತ್ತಾಯಿತು. ಇಷ್ಟರಲ್ಲಿ ಸ್ವಲ್ಪ ಹಾಲಿತ್ತು ಹಳೆದು, ಅದನ್ನು ಬಿಸಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಗ್ಯಾಸ್ಗೆ ಇಡ್ತಾ ಇದ್ದೆ. ಹಳೆ ಹಾಲು ಮತ್ತು ಹೊಸದೂ ಬೇರೆ ಪ್ಯಾಕೆಟ್ ಇತ್ತು, ಅದನ್ನು ಬಿಸಿ ಮಾಡಬೇಕಿತ್ತು. ಇನ್ನು ಹಾಲೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ಅಪ್ಪ ಇಬ್ಬರು ಬಂದರು. ಇನ್ನು ಬಂದಿದ ತಕ್ಷಣ ಅವರಿಗೂ ವಾಟ್ರೆಲ್ಲ ಕೊಟ್ಟೆ. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡ್ರು. ಇನ್ನು ಜರ್ನಿ ಮಾಡಿ ಬಂದಿರ್ತಾರಲ್ವ, ಸ್ವಲ್ಪ ತಲೆನೋವು ಇರುತ್ತೆ ಅಂತಂದು ಹೇಳ್ಬಿಟ್ಟು ಬೇಗನೆ ಕಾಫಿಗೆ ಇಟ್ಟೆ. ನಮ್ಮಮ್ಮ ಕಾಫಿ ಟೀ ಇದೆಲ್ಲ ಏನೂ ಕುಡಿಯಲ್ಲ. ಅವರು ಆ್ಯಕ್ಚುಲಿ ಮಿಲ್ಕ್ ಪ್ರಾಡಕ್ಟ್ಸ್ನ ಏನೂ ಯೂಸೇ ಮಾಡಲ್ಲ. ಅವರು ಒಂಥರ ಪ್ಯೂರ್ ವೆಜಿಟೇರಿಯನ್ನು. ಹಂಗಾಗಿ ಇನ್ನು ಅಪ್ಪಂಗೂ ನನಗೂ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಕಾಫಿ ಮಾಡ್ತಾಯಿದ್ದೀನಿ. ಇನ್ನು ನಾವು ಎಲ್ಲ ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ, ಕಾಫಿ ಎಲ್ಲನೂ ಕುಡಿತಾ. ಇಬ್ಬರು ಊರಿಗೇನೋ ಬಂದ್ಬಿಟ್ಟಿದ್ರು. ಬಟ್ ಅಪ್ಪ ಬೆಳಗ್ಗೆನೇ ರಿಟರ್ನ್ ಹೋಗಬೇಕಿತ್ತು. ಯಾಕಂದರೆ ನಮ್ಮದು ದೇವಸ್ಥಾನ ಇದೆ, ಅದ್ರ ಪೂಜೆ ಈ ಸರ್ತಿ ಅಪ್ಪಂದೇ ಐತೆ. ಹಂಗಾಗಿ ಪೂಜೆನೂ ಮಾಡಬೇಕಿತ್ತು. ಹಾಗೆ ಎಮ್ಮೆ ಬೇರೆ ಇದೆ ನಮ್ಮದೊಂದು, ಅದನ್ನು ಬೇರೆ ಹಂಗೆ ಬಿಟ್ಟು ಬಂದುಬಿಟ್ಟಿದ್ರು. ಹಂಗಾಗಿ ಹೋಗಬೇಕು ಅಂತ. ಇನ್ನು ಊರಿಂದ ಏನೆಲ್ಲ ತೊಗೊಂಬಂದಿದ್ದಾರೆ ನೋಡಿ, ಆ ಪಿಂಕ್ ಆ್ಯಂಡ್ ಬ್ಲೂ ಚೀಲನೂ ಸಹ ಅಲ್ಲಿಂದನೇ ತೊಗೊಂಬಂದಿರೋದು. ಇನ್ನು ಈ ಹಣ್ಣುಗಳು ಎಲ್ಲನೂ ಊರಿಂದ ತೊಗೊಂಬಂದಿದ್ರು. ಅಮ್ಮ ಬೇರೆ ಅಲ್ಲಿ ಸೊಪ್ಪು ಫ್ರೆಶ್ ಆಗಿರುತ್ತೆ ಅಲ್ವಾ, ಹಂಗಾಗಿ
ಫ್ರೆಶ್ ಸೊಪ್ಪು ಇದೆಲ್ಲ ನೋಡಿ ಎಷ್ಟೆಲ್ಲ ತೊಗೊಂಬಂದಿದ್ದಾರೆ ಅಂತ. ಮನೆಯಿಂದ ನಿಪ್ಪಟ್ಟು ಅವರೇ ಮಾಡ್ಕೊಂಡು ಬಂದಿದ್ರು. ಇನ್ನು ಕಡಲೆ ಬೀಜ, ಕೊಬ್ಬರಿ, ಬೆಲ್ಲ, ಬೇಳೆ, ಅಕ್ಕಿ, ತೆಂಗಿನಕಾಯಿ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಎಲ್ಲ ಥರದ ಹಿಟ್ಟನ್ನು ತೊಗೊಂಡು ಬಂದಿದ್ರು. ಇನ್ನು ಒಂದು ಅಂತ ಹೇಳಂಗಿಲ್ಲ, ಹುಣಸೆ ಹಣ್ಣು ಈ ಥರ ಎಲ್ಲನೂ ತೊಗೊಂಬರ್ತಾರೆ. ಅಪ್ಪ ಅಮ್ಮ ಯಾವಾಗೇ ಬಂದರೂ 2 ಚೀಲಕ್ಕಿಂತ ಕಮ್ಮಿ ಏನು ತರೋದೇ ಇಲ್ಲ. ಇನ್ನು ಎಲ್ಲ ತೊಗೊಂಡು ಬಂದಿದ್ರು. ನಾನು ಅದನ್ನೆಲ್ಲ ಜೋಡಿಸ್ಕೊಳ್ಳೋ ಅಷ್ಟು ಟೈಮ್ ಇರಲಿಲ್ಲ. ಇನ್ನಿಲ್ಲಿ ನೈಟ್ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪಂಗೆ ಮಂಡಕ್ಕಿ ಉಸ್ಲಿ ಅಂತ ಕರಿತೀವಿ, ಅದೇ ಪುರಿ ಉಸ್ಲಿ ಅಂತಾರಲ್ವ, ಅದು ನಮ್ಮ ಅಪ್ಪಂಗೆ ತುಂಬಾ ಇಷ್ಟ. ಅದ್ರ ಜೊತೆಯಲ್ಲೇ ಪಕೋಡ ಮಾಡೋಣ ಅಂತಂದೇಳಿ ಇನ್ನು ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ಇಲ್ಲಿ ಉಸ್ಲಿ ಮಾಡ್ತಿದ್ದಾರೆ. ಇನ್ನು ನಾನು ಪಕೋಡಾಗೆ ಅಂತಂದೇಳಿ ಎಲ್ಲ ಹೆಚ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಅವರು ಈಚೆ ಬಂದಮೇಲೆ ಮಾಡೋಣ ಅಂತಂದೇಳಿ. ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ವಾಮು, ಅದೇ ಥರ ಖಾರದ ಪುಡಿ, ಉಪ್ಪು ಎಲ್ಲನೂ ಹಾಕ್ಕೊಂಡು ತುಂಬ ವಾಟ್ರಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬಾರ್ದು, ಡ್ರೈ ಆಗೇ ಕಲಿಸ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ಬಿಸಿ ಬಿಸಿಯಾಗಿ ಇಲ್ಲಿ ಸ್ವಲ್ಪ ಟೇಸ್ಟ್ಗೆ ಅಂತಂದೇಳಿ ಸ್ವಲ್ಪನೇ ಹಾಕ್ಕೊಂಡೆ ಫಸ್ಟು. ಅದೆಲ್ಲ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ, ಕರೆಕ್ಟಾಗಿ ಆಗಿದೆಯಾ ಅಂತಂದೇಳಿ ನೋಡಿದ್ಮೇಲೆ ಪೂರ್ತಿ ಹಾಕೋಣ ಅಂತಂದು ಹೇಳ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನಿಜವಾಗ್ಲೂ ನನಗೆ ಈ ಥರ ಪಕೋಡ ಅಂದರೆ ತುಂಬ ಇಷ್ಟ. ಸ್ವಲ್ಪ ಸಾಫ್ಟಾಗೂ ಮಾಡ್ತಾರೆ ನಮ್ಮಮ್ಮ, ನನಗೆ ಅದಕ್ಕಿಂತ ಈ ಥರ ಕ್ರಿಸ್ಪಿ ಆಗಿರೋದು ಇಷ್ಟ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇದು ಟೇಸ್ಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡು, ನಮ್ಮಮ್ಮ ಇಬ್ಬರು ಟೇಸ್ಟ್ ನೋಡಿ ಹೇಳಿದ್ರು, ಟೇಸ್ಟ್ ಏನೋ ಚೆನ್ನಾಗಿದೆ, ಬಟ್ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಂದರು ನಮ್ಮಮ್ಮ. ಇನ್ನು ಹಂಗಾಗಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ಇನ್ನಿರೋದನ್ನೆಲ್ಲನೂ ಫ್ರೈ ಮಾಡಿಕೊಂಡೆ. ಇನ್ನು ಎಲ್ಲರೂ ಸೇರಿ ಊಟಕ್ಕೆ ಅಂತೇಳಿ ಕೂತ್ಕೊಂಡ್ವಿ. ಇಷ್ಟೆಲ್ಲ ಮತ್ತು ಬೆಳಗ್ಗೆ ಮಾಡಿರೋ ಪಪ್ಪುನೂ ಇತ್ತು, ಹಂಗಾಗಿ ಅದನ್ನು ತೊಗೊಂಬಂದು ಇಟ್ಕೊಂಡು ಇದನ್ನೆಲ್ಲನೂ ಇಟ್ಕೊಂಡು ತಿಂತಾಯಿದ್ದೀವಿ. ಈ ಥರ ತಿಂದು ತುಂಬ ದಿನವೇ ಆಗೋಗಿತ್ತು. ನನಗೆ ಜಾಂಡೀಸ್ ಟೆಸ್ಟ್ ಬರೆದಿದ್ರು ಅಂತ ಹೇಳಿದೆ ಅಲ್ವಾ ಡಾಕ್ಟರು. ನನ್ನ ಕಣ್ಣು ಸ್ವಲ್ಪ ಎಲ್ಲೋ ಇಶ್ಶಾಗಿ ಕಾಣುತ್ತೆ, ನಮ್ಮ ತಂದೆದು ನಂದು ಅದೇ ಥರ. ಹಂಗಾಗಿ ಡಾಕ್ಟರ್ ಜಾಂಡೀಸ್ ಟೆಸ್ಟ್ ಬರೆದಿದ್ರು, ಬಟ್ ಲಕ್ಕಿಲಿ ನಾರ್ಮಲ್ ಇದೆ, ಯಾವ ಜಾಂಡೀಸು ಇಲ್ಲ ಅಂತ ಹೇಳಿದ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ